ಹೋಗಿದ್ದೆ. ಅವರು ನನ್ನ ಬಂದಿದ್ದಕ್ಕೆ ಅಲ್ಲಿ ಕಾಯ್ತಾ ಇದ್ರು. ಅದೇ ಟಿಪ್ಪಿ ಹಾಕಿರ್ತಾರಲ್ಲ, ಆ ಟಿಪ್ಪಿ ಹಾಕಿದ್ದು ಕಾಯ್ತಾರೆ. ನಾನು ಅಲ್ಲಿಂದ ಅವ್ರಿಗೆ ಭೇಟಿ ಆಗಲಾರ್ದಾಗ ಬಂದುಬಿಟ್ಟೆ. ಅಲ್ಲಿ ಬಂದು ಕೆಳಗಡೆ ಸ್ವಲ್ಪ ತಿಂದಿದ್ದಿಲ್ಲ ಹಾಕಿದ್ದೀವಿ, ಅಲ್ಲಿಗೆ ಬಂದುಬಿಟ್ಟು ಆವಾಗ ಕೇಳ್ತಾ ಹೇಳಿದರು. ಯಾಕೆ ನಾನು ಹೇಳಿದೆ ಹೋದ ಸಲ ನನಗೆ ಕೊಡ್ತೀವಿ ಅಂತ ಹೇಳಿದರು, ಕೊಟ್ಟಿಲ್ಲ. ಆದರೆ ನಾನು ನಮ್ಮ ಸಮಾಜದಿಂದ ನಾನು ಒಬ್ಬನೇ ಆರಿಸಿ ಬಂದೇನೆ. ಯಾರು MLCಗಳು ಇಲ್ಲ, ಯಾರೂ ಕೇಳೋರಿಲ್ಲ. ಆದ್ದರಿಂದ ನಮಗೆ ಕೊಡಬೇಕು ಅಂತ ಒತ್ತಡ ಹಾಕ್ತಿದ್ದೇನೆ. ಸಿಗುವ ವಿಶ್ವಾಸ ಯಾವಾಗ ಮಾಡ್ತೀವಿ ಏನು ಅಂತ ಕೇಳಿದ್ರು, ಅದು ಹೈಕಮಾಂಡಿಗೆ ಬಿಟ್ಟಿದ್ದಪ್ಪ ಅಂತ. ಮುಖ್ಯಮಂತ್ರಿ ಬಗ್ಗೆ ಕೇಳಿದ್ರು, ಅದು ನಮಗೆ ಗೊತ್ತಿಲ್ಲಪ್ಪ, ಅವ್ರು ಏನು ಮಾತಾಡ್ಕೊಂಡಾರೋ ಯಾರಿಗೆ ಗೊತ್ತೈತಿ, ನಾವೇನು ಇದ್ವಿ ಅವಾಗ ಅಂತ ಹೇಳಿದ್ವಿ. ಇದು ಸಹಜವಾಗಿ ನಾನು ಒಬ್ಬನ ಹಾಕಾಗುತ್ತೆ. ನಮ್ಮ ಸಮುದಾಯದಿಂದ ಯಾರೂ ಮಂತ್ರಿಗಳು ಆಗಿಲ್ಲ. ಪ್ರತಿ ಕ್ಯಾಬಿನೆಟ್ನೊಳಗೂ ಒಬ್ಬೊಬ್ಬರು ಇರ್ತಿದ್ರು. ಈ ಸಲ ಮಾಡಿಲ್ಲ. ಆದ್ದರಿಂದ ನಾನು ಮಾಡಬೇಕು ಅಂತ ಹೇಳಿದ್ರಿ. ಮತ್ತು ಹೈಕಮಾಂಡ್ನವರು ನನಗೆ ಡೆಪ್ಟಿ ಸ್ಪೀಕರ್ ಮಾಡಬೇಕಲ್ಲ, ಸ್ವತಃ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಜೊತೆಗೂ ಮಾತಾಡಿಲ್ಲ ಅಂತ ಸುರ್ಜೇವಾಲ ನನಗೆ ಹೇಳಿ ಒಪ್ಪಿಸಿದ್ದಾರೆ. ಮುಂದಿನ ಸಲ ನೀವು ಮಾಡ್ತೀವಿ, ನೀವು ಈ ಸಲ ಆಗಬೇಕು ಮತ್ತು ಒಳ್ಳೆ ಅಂತ ನಾನು ಹೇಳಿದೆ. DK ಶಿವಕುಮಾರ್ ನನ್ನ ಹತ್ರ ಬಂದಿದ್ದ, ಒಳ್ಳೆ ಅಂತ ಹೇಳಿ. ಸಿದ್ದರಾಮಯ್ಯ ಕರೆದು ಮತ್ತು ಸುರ್ಜೇವಾಲ ಅವರು ಕೂಡ ಮಾತಾಡಿ ನೀವು ಆಗಬೇಕು, ಆಮೇಲೆ ಮಾಡ್ತೀವಿ ಅಂತ ಹೇಳಿದರು. ಇದ್ರ ಮೇಲೆ ಅವ್ರಿಗೆ ಬಿಟ್ಟಿತ್ತು, ನಾವು ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿತ್ತು. ನನ್ನ ಡಿಮಾಂಡ್ ಏನಪ್ಪ ಅಂದ್ರೆ, ನಮ್ಮ ಸಮುದಾಯಕ್ಕೆ ಕೊಟ್ಟಿಲ್ಲ, ಇಲ್ಲಿವರೆಗೂ ಕೊಟ್ಟಿದ್ರು, ಈ ಸಲ ಕೊಡ್ರಿ ಅಂತ ಕೇಳ್ತಾರೆ. ಅದು ಯಾವಾಗ ಎಕ್ಸ್ಪಾನ್ಷನ್ ಹಾಕಂತ ಯಾವಾಗ ನೋಡೋಣ. ಸರ್ಕಾರಕ್ಕೆ 2 ವರ್ಷ ಆಯ್ತು ಸರ್. ಈಗ ಆ ಲೆಕ್ಕದಲ್ಲಿ ಏನಾದರೂ ಸಚಿವ ಸಂಪುಟ ಹೈಕಮಾಂಡಿಗೆ ಬಿಟ್ಟಿದ್ರು, ಅದ್ರ ಬಗ್ಗೆ ನಾವು ಸರ್ ತುಂಬ ಧನ್ಯವಾದಗಳು. ನಿಮ್ಮನ್ನು ಯಾರು ತೀರಾ ನಾನು ಒಂದು ಯಾರನ್ನೂ ನೋಡಿರಲಿಲ್ಲ. ಸ್ವಲ್ಪ ನನಗೆ ನಾಲಿಗೆನೂ ತೊದಲ ಇದೆ. ಯಾಕಂದ್ರೆ ಹಲ್ಲು ಮುಂದೆ ನನಗೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಹಲ್ಲುಗಳು ಬಿದ್ದುಬಿಟ್ಟಿದ್ವು. ಅದಕ್ಕೆ ಸ್ವಲ್ಪ ಟೆಂಪ್ರವರಿ ಹಲ್ಲುಗಳನ್ನು ಹಾಕ್ಕೊಂಡಿದ್ದೀನಿ. ಅದರಿಂದ ಅದು ಸ್ವಲ್ಪ ತಗೊಂಡ್ಬಂತ ಇನ್ನೂ ನನಗೆ ಸರಿಯಾಗಿ ಮಾತಾಡೋಕ್ಕೆ ಬರ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಖಂಡಿತವಾಗಿ ನಾವು ಮಕ್ಕಳಿಗೂ ಸಹಿತ ಜಮೀನು ಮತವನ್ನು ಹೋಗಿ ಮೊನ್ನೆ CM ಅನ್ನು ಕಂಡು 1 ಲಕ್ಷ ರೂಪಾಯಿ ಬೆನಿಫಿಷರಿ ಕೊಡ್ತಾರೆ. ಉಳಿದಿದ್ದರಿಂದ ಸರ್ಕಾರನೂ ಹಾಕಬೇಕು. ಈಗೇನು ಸ್ಲಮ್ ಮನೆಗಳೇನಾದವಲ್ಲ ಅವರಿಗೇನು ಕೊಟ್ಟಿದ್ದೀರಿ ಅದೇ ರೀತಿಯಲ್ಲಿ ಇಲ್ಲಿ ಫಾಲೋ ಮಾಡಬೇಕು ಅಂತ ಈಗಾಗಲೇ ಕ್ಯಾಬಿನೆಟಿಗೆ ತಂದಿದ್ದೀನಿ. ಕ್ಯಾಬಿನೆಟ್ನೊಳಗೂ ಹೋಗ್ಕೊಂಡಿದೆ. ಈಗ ನಾನು ಇಷ್ಟು ದಿವಸ ಇಲ್ಲದೇ ಇದ್ದಿದ್ದು ಪ್ರಾಬ್ಲಮ್ ಆಗಿದೆ. ಅದ್ರ ಜೊತೆಗೆ ಹಿಂದಿನ ಸಲ ಮಳೆ ಬಂದಾಗ BJP ಸರ್ಕಾರ ಇದ್ದಾಗ 5 ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಿದ್ರು. ಕೆಲವು 1 ಬಿಲ್ ಕೊಡ್ತಾರೆ, 2 ಬಿಲ್ ಕೊಡ್ತಾರೆ, 5 ಬಿಲ್ ಕೊಡ್ತಿಲ್ಲ. ಅದನ್ನು ಕೂಡ ಮಾತಾಡಿದ್ದಾರೆ. ಅದನ್ನು ಕೊಡಬೇಕಪ್ಪ, ಯಾಕಂದರೆ ಅವ್ರ ಮನೆ ಅರ್ಧ ಕಟ್ಕೊಂಡಿದ್ದಾರೆ, ಅವ್ರಿಗೆ ತೊಂದರೆ ಒಳಗಿದ್ದಾರೆ, ಅದನ್ನೇ ಕೊಡಿಸ್ತಾರೆ. ಅವು ಎರಡೂ ಕೆಲಸ ನಾವು ಮಾಡ್ತೀನಿ. ಸದ್ಯದೊಳಗೆ ಮಾಡಿ ನಿಮಗೆ ಮತ್ತೊಂದು ಪ್ಲಸ್ ಮೀಟ್ ಕರೆದು ಅವ್ರಿಗೆ ಹೆಂಗೋ ಈಗ ಪ್ರತಿ ತಿಂಗಳ 2,000 ರೂಪಾಯಿ ಕೊಡ್ತಾರೆ. ಈಗ ಕೆಲವು ಇವ್ರ ಹತ್ರ ಮಾತಾಡಿದ್ದಾರೆ, ನೀರು ಬ್ಯಾಂಕ್ ಮಾತಾಡಿ ನೀವು ಸಾಲ ಕೊಡ್ರಪ್ಪ, ಉಳಿದಿದ್ದನ್ನು ನಾವು ಕಟ್ಕೊಳ್ತಾ ಹೋಗ್ತೀವಿ ಅಂದರೆ ಅವರು ಒಪ್ಪಿಕೊಂಡಿಲ್ಲ. ಅದಕ್ಕೆ ಅದನ್ನು ಕೂಡ ಮಾಡ್ತಾರೆ. ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದೆ. ಧನ್ಯವಾದಗಳು.
ನಿಮ್ದಲ್ರಿ ಒಂದು ಸೆಕೆಂಡ್. ಇದು ನಮ್ಮ ಕಾಲೇಜ್ ಅಭಿವೃದ್ಧಿ ನೀವು ಒಂದು ದಿನ ಕೊಟ್ಟಿದ್ರೆ ನಾವು ಇದು ಮೀಟಿಂಗ್ ಮಾಡ್ತೀವಿ. ಇದ್ರಲ್ಲಿ ನೀವು ಮಾಡ್ತಾರೆ.